ಅವರೇ ದೊಡ್ಡವರು. ಹೀಗಾಗಿ ಅಂತ ಮನಸ್ಥಿತಿಯನ್ನ ಬಹುಶಃ ಈ ನಾಡಿನೊಳಗ ಯಾರಾದ್ರೂ ಜಗದ್ಗುರುಗಳ ಹೃದಯದೊಳಗೆ ನಾನು ಕಂಡೀನಿ ಅಂತಂದ್ರ ಅದು ಶಿರಟ್ಟಿಯ ಜಗದ್ಗುರು ಮಹಾಸನ್ನಿಧಿಯ ಹೃದಯದೊಳಗೆ ಅಂತ ಶಕ್ತಿ ಅದೇ. ಅಂತ ಮಾತೃ ಸ್ವರೂಪಿಗಳು ಅಂತ ಕೆಸರಳಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಬಂಧುಗಳೇ, ಒಂದು ಕಡೆ ಒಂದು ವಚನ ಬರೀತಾರೆ, ಅಯ್ಯ ನೀನೊಲಿದರೆ ಕೊರಡು ಕೊನರುವುದಯ್ಯ, ಅಯ್ಯ ನೀನೊಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನವುದಯ್ಯ, ಅಯ್ಯ ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಗುರು ಒಲಿದ ಅಂತಂದ್ರ, ಭಗವಂತ ಒಲಿದ ಅಂತಂತಂದ್ರ ಬರಡಾದ ಆಕಳು ಕೂಡ ಹಾಲು ಹಿಂಡ್ತದ. ಆ ಶಕ್ತಿ ಗುರುವಿನೊಳಗದೆ, ಗುರುವಿನೊಳಗದೆ. ಇದನ್ನ 12ನೇ ಶತಮಾನದ ಬಸವಾದಿ ಶರಣರು ಈ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ. ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳು ಅಂತಕ್ಕಂಥ ಉಪದೇಶವನ್ನು ಮಾಡ್ತಾರ. ಈ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನು ಅಳವಡಿಸಿಕೊಂಡಾಗ ನಿಜ ಶರಣನಾಗ್ತಾನೆ ಅಂತಕ್ಕಂಥ ಸಂದೇಶ ಹೇಳ್ತಾರೆ. ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರಗಳೇ ಪ್ರಾಣವಾಗಿ, ಶಟಸ್ಥಲಗಳೇ ಆಚಾರವಾಗಿ ಬದುಕ್ತಕ್ಕಂಥವನೇ ನಿಜ ಶರಣನು ನೋಡ ಅಂತ ಹೇಳ್ತಾರೆ. ಹಂಗಾರ ಶಟಸ್ಥಲಗಳು ಅಂತಂದ್ರೆ ಯಾವು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥವು. ಯಾರು ಐಕ್ಯ ಸ್ಥಳಕ್ಕೆ ಹೋಗುವಂತ ಮನಸ್ಥಿತಿ ಅದನೋ ಹಂಗ ಭಕ್ತ ಅನ್ನುವಂತ ಮೆಟ್ಟಲನ್ನು ಹತ್ತಿ ಹೋದಾಗ ಐಕ್ಯ ಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಶಟಸ್ಥಲಗಳ ಉಪದೇಶವನ್ನು ಮಾಡ್ತಾರೆ ಶರಣರು. ಈ ಶಟಸ್ಥಲಗಳ ಆಚರಣೆಯ ಮೆಟ್ಟಲುಗಳನ್ನು ಹತ್ತಲಿಕ್ಕೆ ಅಷ್ಟಾವರಣ ಅಂತಕ್ಕಂತಹ ಉಪಚಾರದ ಉಪದೇಶವನ್ನು ಮಾಡ್ತಾರೆ. ಹಂಗಾರ ಅಷ್ಟಾವರಣಗಳು ಅಂತಂದ್ರೆ ಯಾವು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಹೆಂಗ ಭಕ್ತ ಅನ್ನುವಂತ ಸ್ಥಳಕ್ಕೆ ಹೋಗಬೇಕಾದ್ರೆ ಅಷ್ಟಾವರಣವೇ ಅಂಗವಾಗಬೇಕು. ಯಾರು ಅಷ್ಟಾವರಣಗಳನ್ನ ತನ್ನೊಳಗಿಟ್ಟುಕೊಂಡು ನೇಮಬದ್ಧವಾಗಿ ನಡೀತಾನೋ ಅವನು ಭಕ್ತ ಅನ್ನುವಂತ ಸ್ಥಳವನ್ನ ಏರ್ಲಿಕ್ಕೆ ಸಾಧ್ಯ ಆಗ್ತದೆ. 1000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರ. ಹೀಗಾಗಿ ನಾವೆಲ್ಲ ಭಕ್ತರು 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 ಅಂತಲ್ಲ. ಭಕ್ತ ಅಂತಂದ್ರೆ ಏನು? ಭಕ್ತನಾಗ್ಲಿಕ್ಕೆ ನಾವೇನು ಮಾಡ್ಬೇಕು? ಶರಣರ ಜೀವನ ದರ್ಶನ ಅನ್ನುವಂತಹ ಪ್ರವಚನದೊಳಗ ಅಷ್ಟಾವರಣಗಳನ್ನ ನಿನ್ನ ಅಂಗವಾಗಿಟ್ಕೊಳ್ಳಪ್ಪ. ಅಷ್ಟಾವರಣದ ವಿಚಾರಗಳನ್ನು ನಿನ್ನ ಅಂಗವಾಗಿಟ್ಟುಕೊಂಡು ನಿನ್ನ ಬದುಕಿನೊಳಗೆ ಅಳವಡಿಸ್ಕೋ. ಅವಾಗ ನೀನು ಶಟಸ್ಥಲಗಳನ್ನು ಏರ್ಲಿಕ್ಕೆ ಸಾಧ್ಯ ಆಗ್ತದೆ, ಕಟ್ಟ ಕಡೆಯ ಐಕ್ಯ ಸ್ಥಳವನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅಷ್ಟಾವರಣದ ಉಪದೇಶವನ್ನು ಮಾಡ್ತಾರೆ. ಹಂಗಾರೆ ಅಷ್ಟಾವರಣದಲ್ಲಿ ಮೊದಲನೇದೇ ಇರೋದು ಯಾವುದು? ಗುರು. ಅಷ್ಟಾವರಣದ ಮೊದಲನೇ ಹಂತ ಗುರು ಅನ್ನುವಂಥದ್ದು. ಹಂಗಾರೆ ಗುರು ಅಂತಂದ್ರೆ ಯಾರು? ಎಲ್ಲರಿಗೆ ಪ್ರಶ್ನೆ ಮೂಡ್ತದೆ. 2 ಅಕ್ಷರದ ಶಬ್ದ. ಗು ಅಂತಂದ್ರೆ ಕತ್ತಲು, ರು ಅಂತಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನೇ ಗುರು ಅಂತ ಹೇಳ್ತಾರೆ. ಕತ್ತಲಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವನೇ ಗುರು. ಹರ ಮುನಿದರೆ ಗುರು ಕಾಯುವ ಅಂತ ಹೇಳ್ತಾರ. ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲದ ಮುಕುತಿ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊಣ್ಣೆ ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಗುರುಪಥವೇ ಮೊದಲು. ಪ್ರತಿಯೊಬ್ಬರ ಜೀವನದಲ್ಲೂ ಮುಂದೊಂದು ಗುರಿ ಇರಬೇಕಂತ. ಗುರಿ ಮುಟ್ಲಿಕ್ಕೆ ಹಿಂದೊಬ್ಬ ಗುರು ಇರಬೇಕಂತ. ಯಾರಿಗೆ ಜೀವನದಲ್ಲಿ ಗುರು, ಹಿಂದೊಬ್ಬ ಗುರು, ಗುರಿ ಮತ್ತು ಗುರು ಯಾರನ್ನ ಇಟ್ಕೊಂಡು ಹೋಗ್ತಾರೋ ಅವರು ಜೀವನವನ್ನ ಗೆಲ್ತಾರೆ. ಅದಕ್ಕ ಗುರುವಿನಷ್ಟು ದೊಡ್ಡವರು ಯಾರೂ ಇಲ್ಲ ಈ ಜಗತ್ತಿನೊಳಗೆ. ಅದಕ್ಕೆ ಹೇಳ್ತಾರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ. ಭಗವಂತನೂ ಕೂಡ ಮುನಿಸ್ಕೊಂಡ್ರೆ ಅದನ್ನ ಪಾರ್ ಮಾಡ್ತಕ್ಕಂಥದ್ದು ಗುರುವಿನೊಳಗದೆ. ಗುರುವಿನ ಪಾದ ಸ್ಪರ್ಶದೊಳಗದ, ಗುರುವಿನ ಹಸ್ತಮಸ್ತಕದೊಳಗ ಆ ಶಕ್ತಿ ಅದ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, 1 ಅಕ್ಷರ ಕಲಿಸಿದಾತನೇ ಗುರು. ನಮ್ಮ ಜೀವನಕ್ಕೆ ಸಣ್ಣವಿರ್ಲಿ ದೊಡ್ಡವಿರ್ಲಿ, ನಮ್ಮ ಜೀವನದ ಉಪದೇಶ ಯಾರು ಮಾಡ್ತಾರೋ ಅವನು ಗುರು ಆಗ್ತಾನೆ.
ಈ ಶಾಲೆಯಲ್ಲಿ ಪಾಠ ಹೇಳೋರಷ್ಟೇ ಗುರುಗಳಲ್ಲ, ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಏರಿಳಿತಗಳನ್ನು ಗಮನಿಸಿ ನಮಗ ಜೀವನದ ಪಾಠವನ್ನು ಹೇಳುವವರು ಗುರುಗಳಾಗ್ತಾರೆ. ಹಾಗಾದ್ರೆ ಪ್ರತಿಯೊಬ್ಬ ಜೀವಿಗೂ ಕೂಡ ಹುಟ್ಟಿದ ತಕ್ಷಣನೇ ಒಂದು ಗುರು. ಯಾರು? ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ಪ್ರತಿಯೊಬ್ಬರಿಗೂ ತಾಯಿ ಮೊದಲ ಗುರು ಆಗ್ತಾಳೆ. ತಾಯಿ ಆದವಳು ಎದೆ ಹಾಲನ್ನ ಕುಡಿಸ್ತಾ ಕುಡಿಸ್ತಾ ಮಗನ್ ಎತ್ಕೊಂಡು, ನೋಡಪ್ಪ ಇವನ ನಿಮ್ಮ ಅಪ್ಪ ಅಂದಾಗ ಅದು ಕೂಸು ಅವಾಗ ಅಪ್ಪ ಅಂತ ಬರ್ತೈತಿ ನಿನ್ ಕಡೆ. ಎಲ್ಲಿ ತನಕ? ಅವ್ರವು ಹೇಳೋ ತನಕ. ಅವ್ರವು ಹೇಳಿದ ಮೇಲೆ ನೀ ಅಪ್ಪ, ಹೇಳಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಬೆಪ್ಪ. ಯಾವಾಗ ಅಪ್ಪ ಅಂದ್ರೆ ಅವ್ರವು ಹೇಳಿದ ಮೇಲೆ ನೀ ಅಪ್ಪ. ಅಲ್ಲಿ ತನಕ ನೀ ಏನ್ ಮನ್ಯಾಗ ಬೆಪ್ಪ, ನೀನ್ ಅಪ್ಪ ಅಲ್ಲ. ತಾಯಿ ಹೇಳ್ತಾಳೆ, ನೋಡಪ್ಪ ನಿಮ್ಮ ಅಪ್ಪಿವ, ನಿಮ್ಮ ಅಣ್ಣಿವ, ನಿಮ್ಮ ತಂಗಿಕ್ಕಿ, ನಿಮ್ಮ ಕಾಕ, ನಿಮ್ಮ ಮುತ್ಯ, ಹೋಗು ಕಾಕನ ಕಡೆ ಹೋಗಿ ಕಾಕ ಅಣ್ಣಪ್ಪ, ಮಾಮ ಹಣ್ಣು, ಅಣ್ಣ ಹಣ್ಣು, ಪಪ್ಪ ಹಣ್ಣು ಅಂತ ಯಾರು ಕಲಿಸ್ತಾರ? ತಾಯಿ ಕಲಿಸ್ತಾಳೆ. ಅದಕ್ಕ ತಾಯಿಯೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ತಾಯಿ ಆದವಳು ಕೊಡುವಂತ ಶಿಕ್ಷಣ ಮಗುವಿನ ಬದುಕನ್ನ ನಿರ್ಮಾಣ ಮಾಡ್ತದೆ. ಪ್ರತಿಯೊಂದು ಅಕ್ಷರವನ್ನು ಕಲಿಸಿ ಮಕ್ಕಳ ಬದುಕನ್ನ ಕಟ್ಟಿಕೊಡೋದು ಮನೆಯ ವಾತಾವರಣ. ಮನೆಯಲ್ಲಿರ್ತಕ್ಕಂಥ ಶಿಕ್ಷಣವೇ ಮಕ್ಕಳ ಬದುಕನ್ನ ನಿರ್ಮಾಣ ಮಾಡ್ತದ. ಆದ್ರೆ ಅದರ ಅರಿವೇ ಇಲ್ಲ ನಮಗೆ. ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಮನಸ್ಥಿತಿನೇ ಇಲ್ಲ. ಮಕ್ಕಳಿಗೆ ಶಿಕ್ಷಣ ಗುರುಗಳು ಬಂದಾಗ ಕಾಲು ಬೀಳೋ ಅಂತ ತಾಯಿ ಹೇಳ್ತಿದ್ಲು. ಏನೇವ ನೋಡಲ್ಲಿ ಅಜ್ಜಾರ್ ಬಂದಾರ ನೋಡು, ಕಾಲ್ ಬೀಳ್ ಕಾಲ್. ನಾವ್ ಅಲ್ಲ ಮಮ್ಮಿ ಅಂತಿದ್ದವು. ಒಲ್ಲಂದ್ರೆ ಹೆಂಗಪ್ಪ, ಕಾಲು ಬೀಳಬೇಕು ಅಂತ ಹೇಳಿ ಕುತ್ತಿಗೆ ಕೈ ಹಿಡಿದು ತಲೆ ಬಾಗಿಸಿ ಹನಿ ಮುಟ್ಟಿಸಿ ನಮಸ್ಕಾರ ಮಾಡಿಸ್ತಿದ್ರಲ್ರಿ. ಯಾಕ ಮಕ್ಕಳನ್ನು ಯಾಕೆ ಗುರುಗಳ ಮುಂದೆ ಭಾಗಿಸ್ತಿದ್ರು ಅಂದ್ರ, ತಮ್ಮ ಸಣ್ಣ ವಯಸ್ಸಿನ ನೀ ಬಾಗೋದು ಕಲ್ತಿ ಅಂದ್ರ, ಸಣ್ಣ ವಯಸ್ಸಿನ ನೀ ಬಾಗೋದು ಕಲ್ತಿ ಅಂದ್ರ ಮುಂದೆ ಜಗತ್ತು ನಿನಗೆ ಬಾಗೋದು ಕಲಿತೈತೋ, ಅದಕ್ಕೆ ಸಣ್ಣವಿದ್ದಾಗ ಬಾಗಿ ನಡಿ ಅಂತೇಳಿ ಮಕ್ಕಳಿಗೆ ಬಾಗೋದನ್ನು ಕಲಿಸ್ತಿದ್ರು ಹಿರಿಯರು. ಅಷ್ಟೇ ಅಲ್ಲದ ಮಕ್ಕಳ ಕೈಯಾಗ 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು ನಮಸ್ಕಾರ ಮಾಡಕ್ ಹೇಳ್ತಿದ್ರು. ಯಾಕ? ಸಣ್ಣ ವಯಸ್ಸಿನಾಗ ಕೊಡೋದು ಕಲ್ತಿ ಅಂದ್ರ ಮುಂದೆ ದೊಡ್ಡವಾದ್ಮೇಲೂ ಕೊಡೋದನ್ನೇ ಕಲಿ ಅನ್ನುವಂಥ ಪಾಠವನ್ನು ಹಾಕ್ತಿದ್ರು. ನೀವು ಸಣ್ಣವರಿದ್ದಾಗ ಕೊಡೋದು ಕಲಿಸ್ಲಿಲ್ಲ, ಅವು ದೊಡ್ಡವಾಗನ ಟೇಬಲ್ ಬುಡಕ್ಕೆ ಕೈ ಹಾಕಿ ಬೇಡೋದು ಬಿಡ್ಲಿಲ್ಲ. ಇದ ಕತಿ. ಮಾಡಿದ್ದುಣ್ಣು ಮಾರಾಯ, ನಾವೇನು ಕಲಿಸ್ತೀವಿ ಅದು ಕಲಿತಾವು. ಒಂದಿಷ್ಟು ಹೆಣ್ಮಕ್ಳದಾರ, ಮಕ್ಕಳಿಗೆ ಎದೆ ಹಾಲು ಕುಡಿಸಿದ್ರ ಆಕಿದ ಬ್ಯೂಟಿ ಕಡಿಮೆ ಆಗ್ತೈತೆ ಅಂತೇಳಿ ಬಾಟ್ಲಿ ಹಾಲು ಕುಡಿಸ್ತಾರ. ಮಕ್ಕಳಿಗೆ ಬಾಟ್ಲಿ ಕೊಡ್ತಾರ. ಅವು ತೊಟ್ಲಾಗಿದ್ದು ಅಂದ್ರೆ ಬಾಟ್ಲಿನ ಗತಿ, ಅವು ಲಚ ಲುಚ ಅಂತ ಬಾಟ್ಲಾಗಿನ ಹಾಲು ಹೇರ್ತಿರ್ತಾವ. ಆ ಬಾಟ್ಲಿ ಯಾವಾಗ ಬರ್ತೈತೆ ಅಂತ ಕಾಯ್ತಿರ್ತಾವ ಹುಡುಗರು. ನಿಮ್ಮ ಸೌಂದರ್ಯ ವೃದ್ಧಿಗಾಗಿ ನಿಮ್ಮ ಸೌಂದರ್ಯ ಹಾಳು ಆಗ್ತೈತೆ ಅಂತ ಎದೆ ಹಾಲನ್ನು ಕುಡಿಸೋದು ಬಿಟ್ಟು ನೀವು ಸಣ್ಣ ವಯಸ್ಸಿನಾಗ ಬಾಟ್ಲಿ ರೂಢಿ ಮಾಡಿದ್ರಿ ಅಂದ್ರ, ನೀವ ರೂಢಿ ಮಾಡಿರ್ತೀರಿ. ಅದಕ್ಕೆ ದೊಡ್ಡವಾಗನ ದೊಡ್ಡ ಬಾಟ್ಲಿ ಹಿಡ್ಕೊಂಡು ಅಡ್ಡಾಡ್ತಾವ. ಒಟ್ಟ ಅವು ಬಾಟ್ಲಿ ರೂಢಿ ನೀವ ಮಾಡಿರಿ. ಸಣ್ಣ ಇದ್ದಾಗ ಸಣ್ಣ ಬಾಟ್ಲಿ ಹಿಡ್ದಾವು, ದೊಡ್ಡವಾಗನ ದೊಡ್ಡ ಬಾಟ್ಲಿ ಕೇಳ್ತಾವ. ಒಟ್ಟ ತಾಯಿಯಂತೆ ಮಗಳು, ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ. ಹಿರಿಯಕ್ಕನ ಚಾಳಿ ಮನಿ ಮಂದಿಗೆಲ್ಲ ಅಂತಾರ ನೋಡು. ಅನ್ನಂಗಿಲ್ಲ. ಸುಮ್ನೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಮೊದಲು ನಮ್ಮ ಮನೆಯ ವಾತಾವರಣವನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು. ನಮ್ಮ ಮನೆಯ ಪ್ರತಿ ಮಕ್ಕಳಿಗೂ ಕೂಡ ನಮ್ಮ ಮನೆಯ ಪರಂಪರೆ, ನಮ್ಮ ಊರಿನ ಇತಿಹಾಸವನ್ನು ಹೇಳ್ಕೊಡ್ಬೇಕು. ಮಗನೇ ಬೆಳಿಗ್ಗೆ ಹೇಳ್ಬೇಕಪ್ಪ, ಮುಖ ತಕ್ಕೋ, ವಿಭೂತಿ ಹಚ್ಕೋ, ನಡಿ ಕಲ್ಮಿ ಸಜ್ಜನ ಗುಡಿಗೆ ಹೋಗು ನಡಿ. ಯಾರಂದ್ವಿ ನಾವು? ಬಿಡ್ತೀರಿ? ನನ್ನ ಮಗ ಲಘು ಹೇಳಂಗಿಲ್ರಿ ಅಜ್ಜರ, ಲಘು ಹೇಳಕ್ ಹೇಳ್ರಿ ಅನ್ನೋದು ನೀವು 10 ಗಂಟೆಗೆ ಹೇಳೋದು. ಅದಕ್ಕೆ ಹೇಳಂಗಿಲ್ಲ. ಮಾಸ್ತರ್ ನಿಂತು ಹೋದ್ರ ಹುಡುಗರು ಓಡಾಡಿ ಓದಿದ್ದು ಅಂತ ಟಿಮ್ ಟಿಮ್ ಹೇಳೋದು ಬೇಡ. ಯಾವತ್ತು ಮಕ್ಕಳು ಹೇಳಿದ್ದು ಕೇಳಂಗಿಲ್ಲ, ನೋಡಿ ಕಲಿತಾರೆ ಅಂತಕ್ಕಂಥದ್ದು. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಯಾವ ರೀತಿಯಾದಂತಹ ನಡೆ ನುಡಿ ಇರ್ತದೋ ಆ ರೀತಿಯಾದಂತಹ ಮಕ್ಕಳು ಬೆಳಿತಾರ. ಆದ್ರೆ ನಾವೇನ್ ಕಲ್ಸಕತ್ತೀವಿ ಮಕ್ಕಳಿಗೆ? ನೋಡಲ್ಲಿ ನಿಮ್ ಸಾದರತ್ತಿ ಬಂದಾಳ ನೋಡು, ಮೂಗು ಮುರಿ ನೋಡು, ಹೆಂಗ್ ಮೂಗು ಮುರಿತೀವ? ಅಯ್ಯ ಎಡ್ ಚಂದ ಮುರಿತ ನನ್ನ ಮಗಳ ಅಂತಾರೆ ಇವ್ರು. ಸಾದರತ್ತಿಗೆ ಮೂಗು ಮುರಿದು ಕಲಿಸ್ತೀರಿ. ನೋಡಲ್ಲಿ ನಿಮ್ ಸಾದರ ಮಾ ಬಂದ ನೋಡು, ಜಾಡಿಸೋದಿ ಅವಂಗ ಅಂತ ಹೇಳ್ತಾರೆ. ಆ ಒದೇನು ಎಡ್ ಚಂದ ಓದಿತ್ತ ನನ್ನ ಮಗ ಅಂತಾರೆ ಇವ್ರು. ತಂಗಿ,
ಈಗ ಸ್ವಾದ್ರ ಮಾವು ಜಾಡಿ ಸುದ್ದಿ ಅಂದ್ರೆ ನಾಳೆ ಹೆಂಡತಿ ಮಾತು ಕೇಳಿ ಮೊದಲು ಒದಿದ್ ನಿನ್ನ ಅವ ತಿಳ್ಕೊಂಡ್ಬಿಟ್ಟಿವಿ. ಮಕ್ಕಳು ಯಾವತ್ತು ನೋಡಿ ಕಲಿಯೋದಿಲ್ಲ, ಹೇಳಿದ ಮೇಲೆ ಕಲಿಯೋದಿಲ್ಲ, ನೋಡಿ ಕಲಿತಾರ. ಮೊದಲು ನಮ್ಮಲ್ಲಿ ಬದಲಾವಣೆ ತರಬೇಕು. ಮಕ್ಕಳಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನು ಮಾಡ್ತಕ್ಕಂಥ ಮಹತ್ತರ ಜವಾಬ್ದಾರಿ ಇವತ್ತಿನ ಸಮಾಜದ ಎಲ್ಲ ತಂದೆ ತಾಯಿಯಂದ್ರ ಮೇಲಿದೆ ಅಂತಕ್ಕಂಥದ್ದು. ಹೀಗಾಗಿ ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡಬೇಕು. ಕಲಿಸ್ರಿ, ವಚನ ಕಲಿಸ್ರಿ, ಶ್ಲೋಕಗಳನ್ನು ಕಲಿಸ್ರಿ, ಅವರಿಗೆ ಕಷ್ಟದ ಜೀವನವನ್ನು ಕಲಿಸ್ರಿ. ಬಹಳ ಜನ ಬರ್ತಾರ ಅಮಾವಾಸ್ಯೆ ಹುಣ್ಣಿಮೆಗೆ, ಅಜ್ಜೋರ ನನ್ನ ಮಗ ಒಟ್ಟ ಉಣ್ಣಂಗಿಲ್ರಿ ಅಜ್ಜರ, ಒಟ್ಟ ಊಟ ಮಾಡಂದ್ರೆ ಮಾಡಂಗಿಲ್ರಿ, ಒಂದು ನಿಂಬೆಹಣ್ಣು ಮಾಡ್ಕೊಡ್ರಿ ಅಂತಾರೆ ಇವ್ರು. ನಮಗ ಮಡದಾಗ ಉಂಡಿಯೋ ತಿಂದಿಯೋ ಅಂತ ಕೇಳಕ್ ಒಬ್ರು ಇರಂಗಿಲ್ಲ, ನಾವು ಮಡದಾಗ ಹಂಗ ಕುಂತಿರ್ತೀವಿ. ಇವನ ಮಗ ಉಂಡಿಲ್ಲ ನಾವು ನಿಂಬೆಹಣ್ಣು ಮಾಡ್ಕೊಡ್ಬೇಕು, ನಮ್ದಂತ ಕರ್ಮರಿ. ಅದಕ್ಕೆ ನಾ ಅವ್ರಿಗೆ ಹೇಳ್ತೀನಿ, ಉಣವಾಲ ಅಂತೇಳಿ ನಿಂಬೆಹಣ್ಣು ನಡೆಯಂಗಿಲ್ಲವ, 3 ದಿನ ಉಪವಾಸ ಕೊಡು, ಆ ಮಗನ 4ನೇ ದಿನ ಅವನ ಹೊಟ್ಟೆ ಹಸ್ತೈತೆ ಅಂತ ಬರ್ತಾನ. ಯಾರಲ್ಲಿ ಹಸಿವಿನ ಪ್ರಜ್ಞೆ ಇರ್ತತೋ ಆ ವ್ಯಕ್ತಿಗೆ ಅನ್ನದ ಬೆಲೆ ಗೊತ್ತಾಗ್ತದ. ಯಾರಿಗೆ ಕಷ್ಟದ ಅರಿವಿರ್ತದೋ ಆ ಕಷ್ಟವನ್ನ ನೂಗಿಸ್ತಕ್ಕಂತಹ ವಿಚಾರಗಳು ತಲೆಗೆ ಹೊಳಿಲಿಕ್ಕೆ ಪ್ರಾರಂಭ ಆಗ್ತಾವ. ಅವ್ ಇನ್ನೂ ಊಟ ಬೇಡ ಅಂತಿರ್ತಾವ, ಈ ಅನ್ನ ಮೊಸರು ಕಲ್ಸದೈತಿ, ಬಾಯಿ ತುಂಬಿ ಅಮ್ಮ ಅಂತ ಹಂಗ ತುರ್ಕುದ ಬಾಯಾಗ. ಒಂದಿಷ್ಟು ಅವ್ವ ಅಪ್ಪಗೆ ಮಕ್ಕಳಿಗೆ ಉಣಿಸೋದಂದ್ರೆ ದೊಡ್ಡ ಸಾಹಸ್ರಿ, ಅದ ಒಂದು ದೊಡ್ಡ ಯುದ್ಧ ಗೆದ್ದಂಗ ಅವರು. ಮೊನ್ನೆ ಹೋಗ್ಬೇಕು ಬಂದಾಳ, ಹಾವೇರಿಯಿಂದ ಅಗಡಿ ಮಠ ಬಂದಾಳ, ಅನ್ನದ ಡಬ್ರಿ ಹಿಡ್ದಾಳ, ಮೊಸರನ್ನ ಡಬ್ರಿ. ಯಾಕತ್ತಂಗಿ ನೀನು ಬಸವೇಶ್ವರ ನಗರದಾಗಿಂದ ಇಲ್ಲಾಕ ನನ್ನ ಮಗ ಉಣ್ಕೋತ ಬಂದ್ರೆ ಹಂಗ ಉಣಿಸ್ಕೋತ ಬಂದೇನ್ರ ಜರ ಅಗಡಿ ಮಠ ಅದ್ಲಕ್. ಏನ್ ಮಾಡ್ತೀವಿ? ಒಂದೊಂದು ಅನ್ನದ ಅಗಳಿನ ಪ್ರಜ್ಞೆಯನ್ನ ಮಕ್ಕಳಿಗೆ ಕಲಿಸ್ರಿ. ಶ್ರೀಮಂತಿಕೆ ಐತಿ, ನಾನು ಬ್ಯಾಡ ಅಂದಿಲ್ಲ, ನಾ ಗಳಿಸಿದ ನನ್ನ ಮಕ್ಕಳಿಗೆ ಬಿಟ್ರೆ ಯಾರಿಗೆ ಅಂತೀರಿ, ಕೊಡ್ರಿ, ನಾ ಬ್ಯಾಡ ಅಂದಿಲ್ಲ. 500 ಕೇಳಿದ್ರೆ 1000 ರೂಪಾಯಿ ಕೊಡ್ರಿ, ಆದ್ರ ಮುಂಜಾನೆ 1000 ರೂಪಾಯಿ ಕೊಟ್ಟಿದ್ನಲ್ಲಪ್ಪ ಏನ್ ಮಾಡಿದೆ ಅಂತ ಸಂಜೆಗೆ ಲೆಕ್ಕ ಕೇಳ್ರಿ. ಅವಾಗ ಭಯ ಉಳಿತೈತಿ ಮನುಷ್ಯನಲ್ಲಿ. ಬೇಕಾಬಿಟ್ಟಿ ದುಡ್ದೀನಿ ಅಂತ ಹೇಳಿ ಹೆಂಗ ದುಡ್ಡು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾವೇ ಕುಂತು ಮಕ್ಕಳನ್ನ ಹಾಳು ಮಾಡ್ತೀವಿ. ಬಾಳ ಜನ ಅಂತಾರ, ನನ್ ಮಗ ಸುಳ್ಳು ಹೇಳ್ತಾನ್ರಿ, ತುಡುಗ್ ಮಾಡ್ತಾನ್ರಿ ಅಜ್ಜರ ಅಂತೇಳಿ. ಕಲಿಸ್ತೇವ್ರಿ ಯಾರು? ನಾವ. ಹೆಂಗ್ರಿ ಅಜ್ಜರ, ನಮ್ಮ ಮಕ್ಕಳಿಗೆ ನಾವು ತುಡುಗ್ ಮಾಡೋದು ಕಲಿಸ್ತೇವೇನ್ರಿ ಅಂತ ಮತ್ತೆ ಜಗಳಕ್ಕೆ ಬಂದಿರಿ ನೀವು. ಹೆಂಗಂತ ಹೇಳ್ತೇನೆ ನಿಮಗೆ. ಧರ್ಮಸ್ಥಳ ಸಂಘದಾಗ ಸಾಲ ತೆಗೆದಿರಿ ಅಂತ ತಿಳ್ಕೊರಿ. ಇಲ್ಲೇನು ಸಾಲ ತಗೊಂಡ್ರೆ ಯಾರು ಹೇಳಿ ತಗೋ, ಇವೆಲ್ಲ ಶ್ರೀಮಂತರದಿರಿ ನೀವು, ಅದಿರಿ ಸಾಲ ತಗೊಂಡ್ರದಿರಿ. ಹ್ಞೂ ರೀ ಅಜ್ಜರ, ಎಲ್ಲಿದ್ದು ಹೇಳ್ತೀರಿ ನೀವು ಅಂತೀರಿ. ಸಾಲ ತಗೊಂಡ್ರಿ, 3 ವಾರ ಕಂತ ಕಟ್ಟಿಲ್ಲ. ಸೋಮವಾರ ತುಂಬ್ತಿರೋ, ಗುರುವಾರ ತುಂಬ್ತಿರೋ, ಮಂಗಳವಾರ ತುಂಬ್ತಿರೋ ಸಂಘಕ್ಕೆ ಸಾಲನ. ಯಾವಾಗ್ರಿವ ವಾರದು? ಸೋಮವಾರ. ನಿಮ್ಮ ಹೆಂಡ್ತಿದ್ರೆ ಕಡ್ತಾಳ್ಕಂತೈತಿ, ಗೊತ್ತೈತಿ ನೋಡಿ, ಹೆಂಡ್ತಿಗೆ ರೊಕ್ಕ ಕೊಟ್ಟು ಗೊತ್ತೈತಿ. ಸೋಮವಾರ ಅಂತಾರೆ ಗವಾಯಿಗಳು. ಪರಿಸ್ಥಿತಿ ಮತ್ತು ಅವಕ್ಕೂ ಬಿಡ್ಲಾರ್ದು ಸೋಮವಾರ ಬಂದೈತಿ, 3 ವಾರ ತುಂಬಿಲ್ಲ. ಅವ ಸಂಘದ ಮನುಷ್ಯ ಮ್ಯಾನೇಜರ್ ಬರಾಕತ್ತಾನ, ನೀವು ಹೊರಗೆ ರಂಗೋಲಿ ಹಾಕಕತ್ತೀರಿ, ದೂರಿಂದ ನೋಡಿದ್ರಿ ಯಾರನ್ನ? ಸಂಘದ ಮ್ಯಾನೇಜರ್. ಯಪ್ಪ ಬಂದಲ್ಲಿ ಅವ್ರ ರೊಕ್ಕಕ್ಕೆ ಪಟ್ನ ನೀವು ಅಡುಗೆ ಮನ್ಯಾಗ ಓಡಿ ಹೋದವ್ರ ಬಾಗ್ಲ ಹಾಕ್ಕೊಂಡು ಮಗಳನ್ನ ಕರಿತೀರಕ್ಕೆ ಅಭ್ಯಾಸ ಮಾಡ್ಕೋತ ಕುಂತಿರ್ತಾಳೆ. ಆಕಿಗೆ ಏನು ಹೇಳ್ತೀರಿ? ನೋಡ, ಸಂಘದ ಸರ್ ಬರಾಕತ್ತಾರ, ನಿಮ್ಮವ್ವ ಅದಾಳನ್ನು ಕೇಳಿದ್ರೆ ಏನಂತ ಹೇಳ್ತಂಗಿ, ಅವ್ವ ಮನ್ಯಾಗಿಲ್ಲ ಹೊಲಕ್ಕೆ ಹೋಗ್ಯಾಳ ಅಂತ ಹೇಳು. ಹಂಗಾರೆ ಮಗಳ ಕಡೆ ಸುಳ್ಳು ಹೇಳಕ್ಕೆ ಹೇಳಿದವ್ರು ಯಾರು? ಸುಳ್ಳು ಹೇಳಕ್ ಕಲಿಸ್ತವ್ರು ಯಾರು? ನೀವ. ನೋಡ್ತಮ್ಮ, ನಿಮ್ಮ ಅಪ್ಪ ಜಳಕಕ್ಕೆ ಹೋಗ್ಯಾನ ನೋಡು. ಹ್ಞೂ ಮಮ್ಮಿ ಜಳಕಕ್ಕೆ ಹೋಗ್ಯದ ಪಪ್ಪ. ಆತು, ಕಿಶೆದಾಗ ಎಟ್ಟದ ತಕ್ಕೊಂಡು ಬಾ ರೊಕ್ಕ. ನಗಾಕತ್ತೀರಂದ್ರೆ ಮಾಡ್ರಿ ಕಾಂತೈತಿ ಇದನ್ನ ಬಾಳೆ. ಹಂಗಾರೆ ತುಡುಗು ಮಾಡಕ್ ಹಚ್ಚಿದವ್ರು ಯಾರು? ಯಾರು ಕಲಿಸಿದ್ರು? ಅದಕ್ಕ ಗೊಂಜಾಳ ಹೊಲದಾಗ ಗೊಂಜಾಳ ಬಿತ್ತಿದ್ರೆ ಗೊಂಜಾಳನ ಬರ್ತತಿ, ಕಡ್ಲಿ ಯಾವ ಹೊಲದಾಗೂ ಬಂದಿಲ್ಲ. ಜೋಳ ಬಿತ್ತಿದ್ರೆ ಜೋಳನ ಬರ್ತದ, ಶೇಂಗಾ ಬಿತ್ತಿದ್ರೆ ಶೇಂಗಾನ ಬರ್ತದ. ಹಂಗ ಯಾವ ರೀತಿಯಾದಂತಹ ಸಂಸ್ಕಾರವನ್ನು ನಿಮ್ಮ ಮಕ್ಕಳು ತಲೆಯಾಗಿ ಬಿತ್ತುತ್ತೀರೋ ಅದೇ ಬೆಳೆ ಬರಲಿಕ್ಕೆ ಸಾಧ್ಯ. ಹೀಗಾಗಿ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಾಡಬೇಕು. ಯಾರು ಉತ್ತಮ ಸಂಸ್ಕಾರ ಕೊಡ್ತಾರೋ ಆ ಮನೆಯ ವಾತಾವರಣ ಶುದ್ಧವಾಗಿರ್ತದೆ. ಹೀಗಾಗಿ ಭಗವಂತನ ಒಲುಮೆ, ಭಗವಂತನ ಕರುಣೆ. ಅದೇ ಹೇಳಿದ್ನಲ್ಲ, ನೀನುಲಿದರೆ ಕೊರಡು ಕೊಣರುವುದಯ್ಯ, ನೀನುಲಿದರೆ ಬರಡು ಹಯ್ಯನವುದಯ್ಯ ಅಂತೇಳಿ. ಕಷ್ಟ ಬಂದದ, ನೋವು ಬಂದದ ಅಂತ ಹೇಳಿ ಏನೇನೋ ತಪ್ಪು ದಾರಿಯನ್ನು ತುಳಿಲಿಕ್ಕೆ ಹೋಗಬಾರ್ದು. ಜೀವನದೊಳಗೆ ಕಷ್ಟ ಬರೋದೆ. ಅದಕ್ಕೆ ಯುಗಾದಿ ದಿನ ನಾವೆಲ್ಲ ಬೇವು ಬೆಲ್ಲ ಅಂತ ಹೇಳಿ ತಿಂತೀವಿ.
ಅಂದ್ರೆ ಜೀವನದಲ್ಲಿ ಕಷ್ಟವೂ ಬರಲಿ ಸುಖವೂ ಬರಲಿ ಸಮನಾಗಿ ಬರಲಿ ಅಂತೇಳಿ ಬೇವು ಬೆಲ್ಲ ತಿಂತೀವಿ. ಭಾಳ ಮಂದಿ ಬಿಡ್ರಿ, ನೀವು ಬೇವ ಜಾಸ್ತಿ ಕಡಿಮೆ ಮಾಡಿ ಬೆಲ್ಲನ ಜಾಸ್ತಿ ಹಾಕಿ ಮಾಡಿರ್ತೀರಿ ನೀವು ಬೇವು ಬೆಲ್ಲ. ಕಹಿ ಭಾಳ ಬೇಡ, ಸಿಹಿನ ಇರ್ಲಿ ಅಂತೇಳಿ. ಎಂಥ ಶಕ್ತಿ ಗುರುವಿನೊಳಗೆ ಇರ್ತದ ಅಂತಂತಂದ್ರ, ಎಂಥ ಒಂದು ಶಕ್ತಿ ಗುರುವಿನ ಅಂತಃಕರಣದೊಳಗೆ ಇರ್ತದ ಅಂತಂದ್ರ, ಇಲ್ಲೇ ಹುಬ್ಬಳ್ಳಿ ಹತ್ರ ನವಲಗುಂದ ಅಂತದ. ಕೇಳಿರಿ? ನವಲಗುಂದದ ಹೆಸರು ಕೇಳಿರಿವ? ಶರಣರ ಕೇಳಿರಪ್ಪ? ನವಲಗುಂದದ ನಾಗಲಿಂಗಜ್ಜ ಅಂತ ಆಗಿ ಹೋಗ್ತಾನ. ಬಹಳ ದೊಡ್ಡ ಹಠಯೋಗಿ ಆತ. ಒಂದು ಕಾಲಘಟ್ಟ ಅದು. ಹುಬ್ಬಳ್ಳಿ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪನವರು, ನವಲಗುಂದ ನಾಗಲಿಂಗಜ್ಜ, ಕಡ್ಕೊಳ ಮಡಿವಾಳಪ್ಪ, ಏನ್ರಿಪ್ಪ, ಇದೊಂದು ಕಾಲಘಟ್ಟದ ಯೋಗಿಗಳ ಸಂತರ ಮಹಾಂತರ ಕಾಲಘಟ್ಟ. ಅದ ಟೈಮ್ನಾಗ ಹಾನಗಲ್ ಕುಮಾರ ಶಿವಗಳು ಬರ್ತಾರ, ಹುಕ್ಕೇರಿ ಮಠದ ಶಿವಬಸವ ಮಹಾಸ್ವಾಮಿಗಳು ಬರ್ತಾರ, ಅಲ್ಲಿ ಗಡಿ ಭಾಗದೊಳಗೆ ಅಥಣಿ ಮುರುಗೇಂದ್ರ ಶಿವಗಳು ಬರ್ತಾರ, ಧಾರವಾಡ ಮೃತ್ಯುಂಜಯಪ್ಪಗಳು ಬರ್ತಾರ, ಮಹಾರಾಷ್ಟ್ರ ಭಾಗದ ಬೆಳ್ಳೂರು ಗುರುಬಸಪ್ಪಗಳು ಬರ್ತಾರ, ಈ ಕಡೆ ಬಿದಿರಿ ಕುಮಾರ ಮಹಾಸ್ವಾಮಿಗಳು ಬರ್ತಾರ, ಆ ಕಡೆ ಮುರುಗೋಡದ ಮಹಾಂತಪ್ಪಗಳು ಬರ್ತಾರ, ಈ ಕಡೆ ಮುಂಡ್ರಿಗೆ ಅನ್ನದಾನೇಶ್ವರ್ ಬರ್ತಾರ. ಅದೊಂದು ತಪಸ್ಸಿನ ಕಾಲಘಟ್ಟ, ಶಿವಯೋಗಿಗಳ ಕಾಲಘಟ್ಟ ನೋಡ್ರಿ ಅದು. ಅಂತ ಕಾಲಘಟ್ಟದೊಳಗ ನವಲಗುಂದದ ನಾಗಲಿಂಗಜ್ಜ ದಿನ 5 ಮನಿ ಭಿಕ್ಷಾ ಬೇಡಿ ಪ್ರಸಾದ ಮಾಡವ. ಬದುಕಿನೊಳಗ ಹಠಯೋಗಿ ಅವ ಏನ್ ಹೇಳ್ತಿದ್ದ ಅದಾಗ್ತಿತ್ತು. ಪಾದ ಸಂಚಾರಿಯಾಗಿ ನಡೀತಾ ಇದ್ದ ಅಜ್ಜ ಒಂದು ದಿನ ಹುಬ್ಬಳ್ಳಿ ಸಿದ್ಧಾರೂಢರ ನೆನಪಾತಂತ ನವಲಗುಂದ ಬಿಟ್ಟು ಹುಬ್ಬಳ್ಳಿ ಮಠ ನಡ್ಕೋತ ಹೊಂಟಾನ. ಯಾರು ಹೊಂಟಾರ್ರಿ? ಅದಿರೇ ಇಲ್ಲೇ ಕತ್ತಲ ಕಾಣುವಲ್ರಿ ನೀವು. ಅದಕ್ಕ ನವಲಗುಂದ ನಾಗಲಿಂಗಜ್ಜ ಹುಬ್ಬಳ್ಳಿ ಕಡೆ ಹೊಂಟಾನ. ಬೆಳಗಿನ ಜಾವ ಯಾವ ಮನೆ ಸಿಕ್ಕಿಲ್ಲ, ಹೊಟ್ಟೆರೆ ಹಸ್ತದ. ಹಿಂಗ ಹೊಂಟಾನ. ಒಂದು ಸಣ್ಣ ಹಳ್ಳಿ ಬರ್ತದ ದಾರ್ಯಾಗ. ಆ ಸಣ್ಣ ಹಳ್ಳಿಯಾಗ ಊರ್ ಹೊರಗೆ ಒಂದು ಮನಿ, ಆ ಗುಡಿಸ್ಲದ ಮುಂದೆ ಒಬ್ಬ ಹೆಣ್ಮಗಳು ಕುಂತಿದ್ಲು. ಹೆಣ್ಮಗಳು ಓಡಿ ಹೋದಕ್ಕಿನ, ಯಪ್ಪ ನಾಗಲಿಂಗಜ್ಜ ನನಗೆ ದರ್ಶನ ಕೊಟ್ಟೇನೋ ಯಪ್ಪ ನನಗಂತೇಳಿ ಅಂದ ಕಾಲು ಬಿದ್ದಕ್ಕಿನ, ಯಪ್ಪ ನಾನು ನಿಂದ ಏನಾರ ಸೇವಾ ತಗೋಬೇಕು, ನೀನು ಏನಾರ ಪ್ರಸಾದ ತಗೋಬೇಕು, ನಿನಗೇನು ಇಚ್ಛೆ ಆಯ್ತು ಹೇಳು ನಾ ಕೊಡ್ತೀನಿ ಅಂತಂದ. ಅಂದ್ಲಕ್ಕೆ ಹೆಣ್ಮಗಳು. ಅಂದ್ಮೇಲೆ ನಾಗಲಿಂಗಜ್ಜ ಅಂತಾನ, ತಂಗಿ ನನಗೊಂದು ಚರಿಗೆ ಹಾಲು ಕುಡಿಯಂಗ ಅನಿಸೈತಿ, ಹೋಗಿ ಮನ್ಯಾಗ ಹಾಲು ತಗೊಂಡ್ ಬಾ. ಈ ಹೆಣ್ಮಗಳು ಅಂದ್ಲು, ಒಳೆ ಕೇಳಿದ್ನಲ್ಲ ಮರೆ ಅಜ್ಜನ್ ನಾನು ತಡ್ಕೊಂಡ್ ಬಿಟ್ನೆಲ್ಲ. ಯಜ ಮನ್ಯಾಗ ಗಂಜಿ ಐತಿ, ರಾಗಿ ಅಂಬಲಿ ಐತಿ, ಮಾಡ್ಕೊಂಡು ಬಾ ಅಂದ್ರೆ 4 ಬಿಸಿ ರೊಟ್ಟಿ ಮಾಡ್ಕೊಂಡ್ ಬರ್ತೇನೆ. ಹೈನ ಎಲ್ಲಿ ತರ್ಲೋ ಮರೆ ನಾನು? ನಮ್ಮ ಮನ್ಯಾಗ ಹೈನಿಲ್ಲ. ಈಗ ಹೈನ ಆಗ್ಲಿ ಅಂತೇಳಿ ಈಗ ಒಂದು 2 ವರ್ಷದ ಒಂದು ಆಕಳ ಕರ ತಂದು ಕಟ್ಟಿನ ನೋಡು. ಈಗ ಇನ್ನ ಅದು ಗಬ್ಬಾಗಿಲ್ಲ, ಹಾಲು ಹಿಂಡಿಲ್ಲ. ಎಲ್ಲಿದ್ ಹೈನ್ ತರಲಿ ಅಪ್ಪ ನಾನು? ನಮ್ಮ ಮನ್ಯಾಗ ಹಾಲಿಲ್ಲ. ಹಾಲು ಏನ್ ಕೇಳ್ತಿ ಕೇಳು. ಗುರುವಿನ ಪರೀಕ್ಷೆ. ಗುರು ಯಾವಾಗ ಭಕ್ತನನ್ನ ಪರೀಕ್ಷೆ ಮಾಡ್ತಾನ ಅಂತ ಗೊತ್ತಿಲ್ಲ. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದಾದಿತ್ತು ನೋಡ. ಕೊನೆಗೆ ಗೆಲ್ಲುವವನು ಭಕ್ತನೇ. ಕೊಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದಾದಿತ್ತು ನೋಡ. ಹಂಗ ಭಕ್ತ ಹೇಳ್ತಾಳ ಹೆಣ್ಮಗಳು, ಯಪ್ಪ ನನ್ನ ಮನ್ಯಾಗ ಹಾಲಿಲ್ಲ, ಎಲ್ಲಿ ತರ್ಲಿ ಯಪ್ಪ ಹೈನ? ಊರ್ ಬಿಟ್ಟು ಹೊರಗದೀನಿ ನಾನು, ಹೈನಿಲ್ಲ ನನ್ನ ಮನ್ಯಾಗ. ಅವಾಗ ನಾಗಲಿಂಗಜ್ಜ ಅಂತಾನ, ನಿನ್ನ ಮನೆಯನ್ ರೊಟ್ಟಿ ಗಂಜಿ ಉಣ್ಣಾಕ್ ಬಂದಿಲ್ಲ ಯವ್ವ ನನಗ ಹಾಲ ಬೇಕಂತವ. ಹಾಲಿಲ್ಲ ಅಂತ ಈಕಿ. ಇವ ಬಿಡದಪ್ಪ, ಆಕಿ ಕೊಡ್ದವ. ಏನ್ರಿ? ಇವ ಬಿಡದಪ್ಪ, ಆಕಿ ಕೊಡ್ದವ. ಹಾಲಿಲ್ಲ ಅಂತ ಹನಿ ಬಿಡ್ಕೋತಾಳಕಿ. ನನಗೆ ಹಾಲ ಬೇಕಂತ ನಾಗಲಿಂಗಜ್ಜ ಕುಂತಾನ. ಒಳ್ಳೆ ಎದುರು ಹಾಕೊಂಡಿಲ್ಲ ಮರೆ ಬೀದಾಗ ಹೋಗಿದ್ದಂತ ಇದಕ್ಕೆ ಮನಸ್ಸಿನಾಗ. ಒಳ್ಳೆ ಸ್ವಾಮಿಗಳು ನಿಮ್ ಹಿಂಗ ಸಿಕ್ಕು ಬಿಡ್ತಾರೆ ನಿಮ್ಗೆ. ಒಮ್ಮೆ ಗೆರೆ ಹೊಡೆದ್ ನಿಂತ್ರಂದ್ರ ನುಂಗ್ಲಾರ್ದು ಬಿಸಿ ತುಪ್ಪ ಆಗಿಬಿಟ್ಟಿರ್ತೈತಿ ನಿಮ್ಮ ಮನೆ ಬರಕ್. ಏನ್ ಮಾಡ್ಲಿ ಯಪ್ಪ ನೋಡ ಮರ ಹೈನ ಇಲ್ಲ, ಆಕಳ ಕಾಣ್ತೈತಿಲ್ಲ, ಹೈನ ಅದಿನ ಕರ ಹಾಕಿಲ್ಲ, ಏನಿಲ್ಲ, ಹಾಲು ಎಲ್ಲಿ ತರಲಿ ಅಪ್ಪ? ಇಲ್ಲ ನನ್ನ. ಹಂಗಾರ ಒಂದ್ ಕೆಲಸ ಮಾಡು, ಹೋಗು ಒಂದ್ ಚರಿಗೆ ತಗೊಂಬಾ, ಹಾಲು ಹಿಂಡೋಗು, ಅದ ಆಕಳ ಹಾಲು ಹಿಂಡ್ತೈತಿ ಅಂದ ನಾಗಲಿಂಗಜ್ಜ. ಅರೆ ಗಬ್ಬಾಗಿಲ್ಲ, ಕರ ಹಾಕಿಲ್ಲ, ಇದೆಲ್ಲಿ ಹಾಲು ಹಿಡ್ತೈತೆ ಯಪ್ಪ ಅಂತಾಕಿ ಅನ್ನಕ್ ಹೋಗ್ಲಿಲ್ಲ. ಗುರುವಿನ ಮಹಿಮೆಯ ಬಲ್ಲವರ್ಯಾರು? ಅದಕ್ಕೆ ಹೇಳಿಲ್ಲ ಗುರುವೇ ನಿನ್ನ ಆಟ. ಗೊತ್ತೈತೆ ನಿಮ್ಗ? ಅದು ಹಾಡು ಐತಿ, ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರು. ಹಂಗ ಗುರುವಿನ ಆಟವನ್ನ ಬಲ್ಲವ್ರು ಯಾರು?
ಆಕಿ ಗುರುಗಳಿಗೆ ಎದುರಾಗಕ್ ಹೋಗ್ಲಿಲ್ಲ. ಆಗ್ಲಿ ಬಿಡು, ಏನ್ ಹೇಳ್ತಾನಂತ ಬಡ ಬಡ ಹೋದಕ್ಕಿನ ಒಂದ್ ಆ ಚರಿಗ್ಯಾಗ ಅರ್ಧ ನೀರ್ ಇಟ್ಕೊಂಡು ತಂದ್ಲು. ತಗೋಪ್ಪ ಚರಗಿ ತಂದೀನಿ, ಹಿಂಡು ಅಂದ. ಎಲ್ಲಿದೋ ಮರೆ ನಾ ಎಲ್ಲಿ ಹಿಂಡ್ಲಿ, ಬೇಕಂದ್ರೆ ಹಿಂಡ್ಕೊಂಡು ಕುಡಿದು ಹೋಗಂದ್ಲಕ್ಕಿನೂ ಜವಾಬ್ದಾರಿ ಹೆಣ್ಮಗಳು. ನಿನಗೆ ಬೇಕಂದ್ರೆ ಕುಡಿದು ಹಿಂಡೋಗಿ, ನಿನ್ನ ಆಟ ಬಲ್ಲವ್ರು ಯಾರ? ಅಯ್ಯಪ್ಪ ನನಗೇನು ಆಗಂಗಿಲ್ಲ, ತಗೋ ಅಂತ ಚರಗಿ ಕೊಟ್ಲು. ನಿಮಗೆ ಹೇಳ್ತೀನಿ, ಕರ ಹಾಕ್ಲಾರ್ದಂಥ ಸಣ್ಣ ಮನಕ್ಕೆ ಹಾಕ್ಲ ಚರಗ್ಯಾಗಿ ನೀರು ತಗೊಂಡು ನಾಗಲಿಂಗಜ್ಜ ಡುಬ್ಬದ ಮೇಲೆ ಬಡದು ಕೆಚ್ಚಲಿಕ್ಕೆ ಕೈ ಹಾಕಿ ಹಿಂಗೆ ಹಾಲು ಹಿಂಡಕ್ಕೆ ಚಾಲೂ ಮಾಡಿದ್ನಂತ. ಒಂದಲ್ಲ ಎರಡಲ್ಲ 4 ಚರಿಗೆ ಹಾಲು ಹಿಂಡಿತಂತ ಆಕಳ. 4 ಚರಿಗೆ ಹಾಲು ಹಿಂಡಿತಂತ. ಒಂದೇ ಚರಿಗೆ ಹಿಂಡಾನ, ತಗೋರುವ ಹಾಲು ಖಾಲಿ ಮಾಡ್ಕೊಂಡು ಬಾ ಅಂದ. ತಗೊಂಡು ಹೋದ್ಲಕ್ಕಿನ ಖುಷಿ ಆದ್ಲಕ್ಕಿ. ಸಿಗ್ಲಾರ ಸಿಕ್ಕೈತಂದ್ರೆ ಬಿಟ್ಟಾಳಯ್ಯಪ್ಪ, ಚಲೋ ಆತಂದ್ಲಕ್ಕಿನ. ಹೋಗಿ ಒಂದು ಚರಿಗೆ ಹಾಲು ಹಾಕಿದ್ಲು, ಮತ್ತೊಂದು ಚರಿಗೆ ತಂದ್ಲು, ಅದನ್ನ ಹಿಂಡಿ ಕೊಟ್ಟ. 4 ಚರಿಗೆ ಹಾಲು ಹಿಂಡಿ, ಸಾಕರ್ವ ಹಾಲು ಯಪ್ಪ ಸಾಕ ಯಪ್ಪ. 4 ಚರಿಗೆ ಹಾಲು ಹಿಂಡಿ ಕೊನೆಗೆ 5ನೇ ಚರಿಗೆ ಹಾಲು ತಾನ ಹಿಂಡ್ಕೊಂಡು ಘಟ ಘಟ ಹಾಲು ಕುಡಿದು ಆ ಚರಿಗೆ ಆ ಹೆಣ್ಮಗಳ ಕೈ ಕೊಟ್ಟು ಹೇಳ್ತಾನಂತ, ತಂಗಿ ಈ ಆಕಳ ಜೀವಂತಿರೋ ಮಠ ಕರ ಹಾಕಂಗಿಲ್ಲ. ಏನಂತಾನ ನಾಗಲಿಂಗಜ್ಜ, ಈ ಆಕಳ ಜೀವಂತಿರುತನ ಕರ ಹಾಕಂಗಿಲ್ಲ. ನಿನಗೆ ಯಾವಾಗ ಹಾಲು ಬೇಕೋ ಅವಾಗ ಹಾಲು ಹಿಂಡ್ತೈತಿ, ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ಹಾಲು ಹಿಂಡ್ಕೊ ಹೋಗಿ ನಿನ್ನ ಮನೆ ಬೆಳೀಲಿ ಅಂತ ನಾಗಲಿಂಗಜ್ಜ ಆಶೀರ್ವಾದ ಮಾಡಿದ್ನಂತ. ಅದಕ್ಕೆ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ. ಹಂಗ ಬರಡು ಆಕಳು ಕೂಡ ಹಾಲು ಹಿಂಡ್ತದ ಅಂದ್ರೆ ಅದು ಗುರುವಿನ ಹಸ್ತದೊಳಗದ. ಅದಕ್ಕೆ ಗುರುವಿನ ಶಕ್ತಿ ಬಹಳ ದೊಡ್ಡದದ. ಗುರುವಿನ ಅಂತಃಕರಣವನ್ನು ಪಡಿಬೇಕಾಗ್ತದ. ಅದಕ್ಕೆ ಗುರುವಿನ ಒಲಿಮೆ ಆಗಬೇಕಾದ್ರೆ ಎಲ್ಲಿರಬೇಕು? ಗುರುವಿನ ಚರಣಾರ ವಿಂಧ್ಯಗಳಲ್ಲಿ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡಿರ್ಬೇಕು. ನಾವು ಊರು ಗೌಡಶಾನೆ ಅದೇನ್ರಿ, ಊರಾಗ ಎಮ್ಮೆ ಆಕಳು ಅದಾವನ್ರಿ? ಊರಾಗ ಅದಾವ್ರಿ ಅಜ್ಜಾರ. ನಾವು ಊರು ಗೌಡಶಾನೆ ಅದೇನಿ, ಪಂಚಾಯತಿ ಅಧ್ಯಕ್ಷ ಅದೇನ್ರಿ ಅಂತೇಳಿ ಊರು ಗೌಡತಿ ಎಮ್ಮೆ ಡುಬ್ಬದ ಮೇಲೆ ಕುಂತು ಹಾಲು ಹಿಂಡಕ್ಕೆ ಹೋದ್ರೆ ಎಮ್ಮೆ ಹಾಲು ಹಿಂಡ್ತದೇನ್ರಿ? ನಾ ಊರು ಗೌಡ್ತಿದ್ದೀನಿ ಅಂತ ಎಮ್ಮೆ ಡುಬ್ಬದ ಮೇಲೆ ಕುಂತು ಹಾಲು ಹಿಂಡಿದ್ರೆ ಎಮ್ಮೆ ಹಾಲು ಹಿಂಡ್ತೈತಿ? ಜಾಡಿಸಿ ಒದಿತೈತಿ. ನಡಿ ನಿನ್ನ ಗೌಡಿಕೆ ಇದ್ರೆ ನಿನ್ನ ಮನೆಯಾಗಿದ್ದೈತಿ, ನಡಿಯೇ ಗೌಡತಿ ಅಂತೈತೆ ಅದು. ನಾ ಊರು ಪಂಚಾಯತಿ ಅಧ್ಯಕ್ಷ ಇದೀನಿ, ನಾ ಊರು ಸಾವುಕಾರ್ತಿ ಇದೀನಿ, ನಾ ಊರು ಗೌಡಶಾನೆ ಇದೀನಿ ಅಂತೇಳಿ ಎಮ್ಮೆ ಡುಬ್ಬದ ಮೇಲೆ ಕುಂತ್ರೆ ಯಾವತ್ತು ಎಮ್ಮೆ ಹಾಲು ಹಿಂಡಂಗಿಲ್ಲ. ಆಕಳ ಎಮ್ಮೆ ಹಾಲು ಬೇಕಾದ್ರೆ ಎಲ್ಲಿ ಕುಂಡಿರ್ಬೇಕು? ಎಲ್ಲಿ ಕುಂಡಿರ್ಬೇಕ್ರಿ? ಪಾದದ ಅಡಿ ಒಳಗೆ ಕುಂಡಿರ್ಬೇಕು. ಪಾದದ ಅಡಿ ಒಳಗ ಬಾಗಿ ಕುಂತಾಗ ಅಮೃತದಂತ ಹಾಲು ಸಿಗುತ್ತದ. ಹೆಂಗ ಹಾಲು ಬೇಕಾದ್ರ ಆಕಳು ಎಮ್ಮಿ ಪಾದದ ಕುಂತಾಗ ಹಾಲು ಸಿಗುತ್ತದೋ ಹಂಗ ಜೀವನ ನಿಮ್ಮದು ಅಮೃತದಂತ ಆಗಬೇಕಾದ್ರ ಗುರುವಿನ ಪಾದದ ಅಡಿ ಒಳಗೆ ಯಾರು ಕೊಂಡಿರ್ತಾರೋ ಅವರ ಬದುಕು ಅಮೃತದಂತ ಆಗ್ತದ, ಅಮೃತದಂತ ಆಗ್ತದ. ಅದಕ್ಕಾಗಿ ಗುರುವೇ ನಿನ್ನ ಪಾದ ಬಿಟ್ರೆ ನನಗೆ ಗತಿ ಇಲ್ಲಪ್ಪ, ನೀನೇ ನನಗೆ ಸರ್ವಸ್ವ, ನಿನ್ನ ಬಿಟ್ರೆ ಯಾರು ಇಲ್ಲ ಅಂತ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ನಂಬಿ ಕರೆದರೆ ಓ ಎಣ್ಣನೆ ಶಿವನು, ನಂಬದೆ ನೆಚ್ಚದೆ ಬರದೆ ಕರೆವರು, ನಂಬಲರಿಯರು ನಿಮ್ಮ ಕುಲಜರು ಅಂತೇಳಿ. ಅದಕ್ಕೆ ಗುರುವಿನನ್ನ ನಂಬಬೇಕು, ವಿಶ್ವಾಸ ಇಡಬೇಕು. ಗುರುವಿಗೆ ಮೋಸ ಮಾಡದೆ, ಗುರುವಿಗೆ ವಂಚನೆ ಮಾಡದೆ, ಮನಸ್ಸಿನೊಳಗೆ ಕೆಟ್ಟದ್ದನ್ನ ಭಾವಿಸದೆ ಯಾರು ಕಾಯ ವಾಚ ಮನಸ ಗುರುವಿನನ್ನ ಹಿಡ್ಕೊಂಡು ಹೋಗ್ತಾರ. ಸಿದ್ಧಾರೂಢರು ಹೊಂಟಿದ್ರಂತ, ಒಬ್ಬ ಭಕ್ತ ಬಂದ ಕೈ ಹಿಡಿದ್ನಂತ ಅಜ್ಜಗ್ ಕೈ ಹಿಡ್ದ ಕೇಳ್ತಾನಂತ, ಯಜ್ಜ ನಾನು ನಿನ್ನ ನಂಬಿನಪ್ಪ, ನಾನು ಯಾವತ್ತು ಕೈ ಬಿಡಕ್ ಹೋಗ್ಬೇಡು ಯಜ್ಜ ಅಂತಂದಾಗ ಅವಾಗ ಸಿದ್ಧಾರೂಢರು ಅಂತಾರಂತ, ಹುಚ್ಚ, ನಾನು ನಿನಗೆ ಕೈ ಹಿಡ್ದಿಲ್ಲೋ, ನೀ ನನಗೆ ಕೈ ಹಿಡ್ದಿದ್ದಿ. ಎಲ್ಲಿವರೆಗೂ ನೀ ನನ್ನ ಕೈ ಹಿಡ್ದಿರ್ತಿ ಅಲ್ಲಿವರೆಗೂ ನಾನು ನಿನ್ನ ದಡ ಮುಟ್ಟಿಸ್ತೀನಿ. ಯಾವಾಗ ನೀ ನನ್ನ ಕೈ ಬಿಟ್ಟು ಹೋಗ್ತಿ ಅವಾಗ ನಿನ್ನ ಜೀವನ ನಿಂದ ನಿನಗೆ ಬಿಡ್ತೀನಿ ಅಂತ ಹೇಳ್ತಾನಂತ. ಅದಕ್ಕೆ ಗುರುವಿನನ್ನ ಯಾರು ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ತಾರ ಅವ್ರ ಬದುಕು ನೆಟ್ಟಗಾಗ್ತದ ಅಂತ.